ಗ್ರಾಮೀಣಾಭಿವೃದ್ಧಿ ಸಚಿವಾಲಯದಿಂದ ನಿನ್ನೆ ಎಲ್ಲ ಸಿಇಒಗಳಿಗೂ ಲೆಟರ್ ಹೋಗಿದೆ ಸರ್. ಗ್ರಾಮ ಪಂಚಾಯತಿ ಸದಸ್ಯರ ಅವಧಿಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡಿ ಅಂತ. ಗ್ರಾಮ ಪಂಚಾಯತಿ ಚುನಾವಣೆ ಮಾಡೋಕ್ಕೆ ಸರ್ಕಾರ ಸಿದ್ಧವಾಗಿದೆ. ಗ್ರಾಮ ಪಂಚಾಯತ್ ಚುನಾವಣೆಗಳು ಅವರ ಅವಧಿ ಪ್ರಕಾರನೇ ಆಗುತ್ತೆ. ಸೊ ಅದಕ್ಕೆ ಕೆಲವು ಸಂದರ್ಭದಲ್ಲಿ ಯಾರೋ ಕೋರ್ಟಿಗೆ ಹೋಗಿರ್ತಾರೆ, ಕೆಲವು ಸಂದರ್ಭದಲ್ಲಿ ಆಯ್ಕೆ ಲೇಟ್ ಆಗಿರುತ್ತೆ, ಅಥವಾ ಬೇರೆ ಬೇರೆ ಕಾರಣದಿಂದ ಎಲೆಕ್ಷನ್ಗಳನ್ನು ಮುಂದೂಡಿರ್ತಾರೆ. ಸೊ ಅದನ್ನು ಯಾವ ರೀತಿ ಅದನ್ನು ಒಂದೇ ಸಂದರ್ಭದಲ್ಲಿ ಮಾಡ್ಬೋದಾ ಅಂತ ಪರಿಶೀಲನೆ ಮಾಡಲಿಕ್ಕೆ ನೋಡ್ತಾ ಇದ್ದೀವಿ ಅಷ್ಟೇ. ಅದು ಇಟ್ ಈಸ್ ಅ ರೆಗ್ಯುಲರ್ ನೋಟಿಸ್. ಚುನಾವಣೆ ಆಗುತ್ತಾ ಸರ್? ಇಲ್ಲ, ಗ್ರಾಮ ಪಂಚಾಯತ್ ಏನಾಗುತ್ತೆ, ಈಗ ಯಾವುದಾದ್ರೂ ಒಂದು ರಿಸರ್ವೇಷನಿಗೆ ಕೋರ್ಟಿಗೆ ಹೋಗ್ತಾರೆ. ಈಗ ಏನೋ ತಾಲೂಕ್ ಪಂಚಾಯತು, ಜಿಲ್ಲಾ ಪಂಚಾಯತು ಇಡೀ ಸ್ಟೇಟ್ ಮೇಲೆ ಬೇರಿಂಗ್ ಇರ್ತವೆ. ಆದರೆ ಗ್ರಾಮ ಪಂಚಾಯತ್ ರಿಸರ್ವೇಷನ್ ಇರ್ಬೋದು, ಬೇರೆ ಬೇರೆ ಅದರ ಲೋಕಲ್ ಇಶ್ಯೂಸ್ ಮೇಲೆ ಅವರು ಕೋರ್ಟಿಗೆ ಹೋಗಿದ್ರೆ ಅದು ಮಾತ್ರ ಅಫೆಕ್ಟ್ ಆಗುತ್ತೆ, ಇಡೀ ರಾಜ್ಯಕ್ಕೆ ಅಫೆಕ್ಟ್ ಆಗಲ್ಲ. ಸೊ ಆ್ಯಸ್ ಪರ್ ಕಾನ್ಸ್ಟಿಟ್ಯೂಷನಲ್ಲಿ ಆ್ಯಸ್ ಪರ್ ಏನು ಟೆನ್ಯೂರ್ ಇದೆ ಅದ್ರ ಪ್ರಕಾರ ನಾವು ಮಾಡಬೇಕಾಗುತ್ತೆ. ಸರ್, ಈಗ ವೀರೇಂದ್ರಪ್ಪ ಸಚಿವರಾಗೋದಕ್ಕಂತಾನೆ ಅಕ್ರಮವಾಗಿ ಆಸ್ತಿ ಗಳಿಕೆ ಮಾಡಿದ್ರು ಯಾರು ಹೇಳ್ತಾ ಇದ್ದಾರೆ? ಬಿಜೆಪಿ ಅವರು ಹೇಳ್ತಾ ಇದ್ದಾರೆ. ಆಯ್ತು ರೀ, ನಾನು ಹೇಳ್ತೀನಿ, ಅಶೋಕ್ ಅವರು 100 ಕೋಟಿ ಕೊಟ್ಟಿದ್ದಾರೆ ವಿರೋಧ ಪಕ್ಷದ ನಾಯಕರು ಅಂತ. ಅದಾಕಿ ವಿಜೇಂದ್ರ ಅವರು ದುಬೈಗೆ ಹೋಗ್ತೀನಿ, ಯಾವಾಗಲೂ ದುಬೈಗೆ ಹೋಗಿ ಬರ್ತಾರೆ ಅಂದ್ಬಿಟ್ಟು ಯಾರು ಹೇಳ್ತಾ ಇದ್ರು? ಯಾರು ನಿಮ್ಮ ಯತ್ನಾಳ್ ಅವ್ರು ಹೇಳ್ತಾ ಇದ್ರಲ್ವಾ? ನಾನು ಹೇಳ್ತೀನಿ ಈಗ, ಇಲ್ಲಪ್ಪ ಬಿಟ್ಕಾಯಿನ್ ಎಲ್ಲ ಕೊಟ್ಟಿದ್ದಾರೆ ವಿಜೇಂದ್ರ ಅವರು, ಅಮಿತ್ ಶಾ ಅವ್ರಿಗೆ ಬಿಟ್ಕಾಯಿನ್ ಕೊಟ್ಟಿದ್ದಾರೆ, ಅದಕ್ಕೆ ಅವರಿಗೆ ರಾಜ್ಯಾಧ್ಯಕ್ಷರಾಗಿ ಉಳಿಸಿದ್ದಾರೆ ಅಂತ. ನಂಬ್ತೀರಾ? ನಾವು ಹೇಳೋದು ನೀವು ಯಾಕೆ ನಂಬ್ತೀರಾ? ಅವ್ರು ಹೇಳೋದು ನಾವು ಯಾಕೆ ರೀ ನಂಬಬೇಕು? ಬಿಹಾರ ಚುನಾವಣೆ ಕೂಡ ಹಣ ಕಳಿಸಿದ್ದಾರೆ. ಆಯ್ತು ರೀ, ಅಂದರೆ ಇವ್ರ ಅಧಿಕಾರದಲ್ಲಿ ಇದ್ದಾಗ ಅದೇ ಇತ್ತಲ್ಲ. ನಿಮ್ಗೆ ನೆನಪಿದೆಯಾ? ದಿವಂಗತ ಅನಂತ್ ಕುಮಾರ್ ಅವ್ರ ಕಿವಿನಲ್ಲಿ ಯಡಿಯೂರಪ್ಪ ಅವ್ರು ಏನು ಮಾತಾಡಿದ್ದು? ಇವರಿಗೆಲ್ಲ ಹಂಗೆ ಮುಖ್ಯಮಂತ್ರಿ ಯಾಕೆ ಬಂದಿದ್ದೀನಿ ಅನ್ಕೊಂಡಿದ್ದಾರೆ, ಕಪ್ಪ ಕೊಡಬೇಕಾಗುತ್ತೆ ಅಂತ ಯಾರು ಹೇಳಿದ್ದು? ಯಡಿಯೂರಪ್ಪ ಅವರಲ್ವಾ? ಅದಕ್ಕೆ ಫಸ್ಟ್ ಎಲ್ಲ ಉತ್ತರ ಕೊಡಲಿ. ಸುಮ್ಮನೆ ನೋಡಿ, ಗಾಳಿನಲ್ಲಿ ಗುಂಡಾರಿಸೋದಲ್ಲ. ಏನಾದರೂ ದಾಖಲೆಗಳಿದ್ರೆ, ಪುರಾವೆಗಳಿದ್ರೆ ಇದಾಗಿ. ಈಗ ನಾನು ಹೇಳ್ತಾ ಇದ್ದೀನಲ್ಲ, ವಿರೋಧ ಪಕ್ಷದ ನಾಯಕರು ಮತ್ತು BJP ರಾಜ್ಯಾಧ್ಯಕ್ಷರು ಮೇಲ್ಗಡೆ ದುಡ್ಡು ಕೊಟ್ಟು ಇವತ್ತು ಅವ್ರ ಸ್ಥಾನವನ್ನು ಉಳಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಇಟ್ಸ್ ದೇರ್ ಪಾರ್ಟಿ ಅಫೇರ್. ವೈ ಆಮ್ ಐ ಬಾದರ್ಡ್ ಆ್ಯಂಡ್ ವೈ ಆರ್ ದೇ ಬಾದರ್ಡ್ ಅಬೌಟ್ ಅಸ್? ಈಗ ವೀರೇಂದ್ರ ಪಪ್ಪಿ ಅವ್ರ ಕಸ್ಟಡಿನಲ್ಲಿದ್ದಾರಲ್ರಿ. ಯಾರ ಕಸ್ಟಡಿನಲ್ಲಿದ್ದಾರೆ? ಇಡಿ ಯಾರ ಕೈಗೊಂಬೆ? ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಸರ್ದಾರ್ ಪಟೇಲ್ ಆದಮೇಲೆ ಅತ್ಯಂತ ಪವರ್ಫುಲ್ ಹೋಮ್ ಮಿನಿಸ್ಟರ್ ಯಾರು? ಅಮಿತ್ ಶಾ ಅವರಲ್ಲ. ಅಮಿತ್ ಶಾ ಅವರಿಂದ ದಾಖಲೆ ತರಿಸ್ರಿ. ಅಮಿತ್ ಶಾ ಅವರಿಂದ ದಾಖಲೆ ತರಿಸ್ಬಿಟ್ಟು ಹಿಂಗೆ ಹೇಳಿ, ಕಾಂಗ್ರೆಸ್ನವರೇ ಹಿಂಗಿದೆ ಅಂದ್ಬಿಟ್ಟು. ಸುಮ್ಮನೆ ಮಾತಾಡೋ ಚಪ್ಪಳಕ್ಕೆ ಇವರು ಮಾತಾಡ್ತಾರೆ ಅಂದರೆ ನಾವೇನು ಉತ್ತರ ಕೊಡೋಕ್ಕಾಗಲ್ಲ. ಅದಕ್ಕೆ ಸಿಎಂ ಡಿನ್ನರ್ ಮೀಟಿಂಗ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸರ್. ಕ್ಯಾಬಿನೆಟ್ ರಿಶಫಲ್ ಆಗೋ ಹಿನ್ನೆಲೆಯಲ್ಲಿ ನೋಡಿ, ಇವರೇ ಸಾಹೇಬ್ರು ಕರೆಸ್ತಾರೆ, ನಾಟಿ ಕೋಳಿ ತಿನ್ನಿಸ್ತಾರೆ. ಅದಕ್ಕೂ ನಿಮ್ಗೆ ಆಕ್ಷೇಪ ಇದ್ರೆ ನಾನು ಏನು ಮಾಡ್ತಾರೆ? ಈಗ ಈಗ ಎಕ್ಸಾಂಪಲ್ಲು ಇಲ್ಲ, ಒಂದು ನಿಮಿಷ ಈಗ ಏನಾಗ್ತದೆ, ನಮ್ಮ ಕಡೆ ನಾಟಿ ಕೋಳಿ ಮಾಡೋದಿಲ್ಲ. CM ಸಾಹೇಬ್ರು ಕರೆದ್ರೆ ನಾವು ಹೋಗ್ಬಿಟ್ಟು ನಾವು ಅದು ಸೌದ್ಬಿಟ್ಟು ಬರ್ತೀವಿ. ನನಗೆ ಸೋಮವಾರ ಮಂಗಳವಾರ ಏನಿಲ್ಲ, ನನಗೆ ಗೊತ್ತಿಲ್ಲ. ನನ್ನ ಬಯಕೆ ಅದು. ಈಗ ಅಲ್ಲಿ ಅವತ್ತು ನೀವು ಹೇಳ್ದಂಗೆ ಸೋಮವಾರ ಇದೆ ಅಂತ ನನಗೆ ಉಳಿಲಿಲ್ಲ. ಈಗ ಅದು ನಾನು ಹೇಳೋಕ್ಕಾಗ್ತದೆ ನನಗಿದೇ ಬೇಕು ಅದೇ ಬೇಕು ಅಂತ? ನಾವು ಬರೇ ನಮ್ಮದು ವಿಶ್ಫುಲ್ ಥಿಂಕಿಂಗ್ ಅಷ್ಟೇ. ಕೊಟ್ಟರೆ ಅದನ್ನೇ ತಿಂದು ಬರ್ತೀವಿ. ಇದರ ಬರೀ ಮುದ್ದೆ ಸೊಪ್ಪಿನ ಸಾರ್ತಿದ್ರು ಅದೇ ತಿಂದು ಬರ್ತೀವಿ. ಆಮೇಲೆ ನಮ್ಮ CM ಅವರು ಊಟಕ್ಕೂ ಕರಿಬಾರ್ದಂದ್ರೆ ಹೆಂಗೆ? ನಾಳೆ DCM ಕರೀತಾರೆ, ಅದಕ್ಕೂ ಬೇಡ ಅಂತೀರಾ. ನಾನು ಕರಿತೀನಿ ನಮ್ಮ ಸಹೋದ್ಯೋಗಿಗೆ, ಅದಕ್ಕೂ ಬೇಡ ಅಂತೀರಾ. ಈಗ ನಾನು ಹೇಳ ಇಲ್ಲ, ಡಿಸ್ಟ್ರಿಕ್ಟ್ ವೈಸ್ ಕರೆದಿದ್ರಲ್ಲ, ಅವಾಗೂ ನೀವು ಆಕ್ಷೇಪ ಪಟ್ರಿ. ನಮ್ದು ಆಕ್ಷೇಪ ಇಲ್ಲ ಸರ್. ಸಾರಿ, ನಿಮ್ಮ ಸ್ನೇಹಿತರು BJP ಅವರು. ಕೆಲ ಹಿರಿಯ ಸಚಿವರುಗಳು ಒತ್ತಾಯ ಮಾಡ್ತಾ ಇದ್ದಾರೆ ಸರ್, ಹೈಕಮಾಂಡ್ ಈ ಗೊಂದಲಕ್ಕೆ ತೆರೆ ಎಳಿಬೇಕು, ಮಧ್ಯಪ್ರವೇಶ ಮಾಡಬೇಕು ಅಂತ ಹೇಳಿ. ಹಾದಿ ಬೀದಿಯಲ್ಲಿ ಶಾಸಕರುಗಳು ಮಾತಾಡ್ತಿದ್ದಾರೆ. ಇದೆಲ್ಲದೂ ಎಕ್ಸಾಕ್ಟ್ಲಿ ನೀವು ಹೇಳ್ತಾ ಇರೋದೇ ನಾನು ಹೇಳ್ತಾ ಇರೋದಲ್ವಾ? ಹಾದಿ ಬೀದಿನಲ್ಲಿ ಮಾತಾಡಿದ್ರೆ ಅದಕ್ಕೆ ಮಾನ್ಯತೆ ಕೊಡೋದಿಲ್ಲ. ಮಾಧ್ಯಮ ಮುಂದೆ ಬಂದು ನಾನು ಮಾತಾಡಿದ್ರೆ ಅದಕ್ಕೆ ಮಾನ್ಯತೆ ಇಲ್ಲ. ಅದೇ ಹೈಕಮಾಂಡ್ ಅವರೇ ಹೇಳಬೇಕಲ್ಲ. ಹೈಕಮಾಂಡ್ ಯಾರು? ಖರ್ಗೆ ಸಾಹೇಬ್ರು ಹೇಳಬೇಕು, ರಾಹುಲ್ ಗಾಂಧಿ ಅವರು ಹೇಳಬೇಕು, ಸೋನಿಯಾ ಗಾಂಧಿ ಅವರು ಹೇಳಬೇಕು. ಅವರು ಮೌನ ವಹಿಸಿದ್ದಾರೆ ಸರ್. ಖರ್ಗೆ ಅವರು ಈಗ ಅವರು ನಂತರ ಬಂದು ಹಿಂಗೆಲ್ಲ ಮಾತಾಡ್ಕೊಂಡು ಹೋದ್ರೆ ಹೈಕಮಾಂಡ್ ಯಾವಾಗ ಮಾತಾಡಬೇಕು ಅವಾಗ ಮಾತಾಡ್ತಾರೆ. ಡಸ್ ನಾಟ್ ಮ್ಯಾಟರ್ ಯಾವ ಸಚಿವರು ಹೇಳಿರೋದು, ಗವರ್ನೆನ್ಸ್ ಮೇಲೆ ಇದೆ ನೋಡಿ. ಅವ್ರೇನು ಹೇಳಿದ್ದಾರೆ, ಇವ್ರದೆಲ್ಲ ಇದು ಇದೆ, ಹೈಕಮಾಂಡ್ ಉತ್ತರ ಕೊಡುತ್ತೆ ಅಂತ ಹೇಳ್ತಾರೆ. ಉತ್ತರ ಯಾವಾಗ ಕೊಡಬೇಕು, ಮಧ್ಯಪ್ರವೇಶ ಯಾವಾಗ ಮಾಡಬೇಕು ಮಾಡ್ತಾರೆ. ಯಾರು ಹೇಳಿದ್ದು? ಇಲ್ಲ, ಅಧಿಕಾರಿಗಳು ಯಾಕೆ ಮಾತು ಕೇಳಲ್ಲ? ಸರ್ಕಾರ ನಮ್ದೇ ಅಲ್ಲ.
ಮಾತಾಡಬೇಡಿ ಅಂದ್ಮೇಲೂ ಕೂಡ ನಿಮ್ಮ ಶಾಸಕರು ಮಾತನಾಡ್ತಾ ಇದ್ದಾರೆ. ಸೊ ಹೈಕಮಾಂಡ್ಗೆ ಎಲ್ಲ ಒಂದು ಈಗ ಆಗ್ಲೇ ನೋಟಿಸ್ ಕೊಟ್ಟು ಸಾಕಷ್ಟು ಜನರಿಗೆ ಇದು ಮಾಡ್ತಾರೆ. ಯಾರೇ ಅವ್ರಿಗೆ ಮತ್ತೆ ನೋಟಿಸ್ ಕೊಡ್ತಾರೆ. ಯಾವಾಗ ವಾಟರ್ ಈಗ ಏನಾಗ್ತದೆ, ಇಲ್ಲ ಗೌಡ್ರು ನೀವೇ ಬಂದು ಮೈಕ್ ಮುಂದೆ ಇಟ್ಟು ನೀವು ಕೇಳಿಸ್ತೀರಾ ನಾವು ಏನು ಹೇಳೋದು? ನೀವು ಒಂದೆರಡು ದಿನ ನೀವು ಎಲ್ಲರೂ ಸುಮ್ಮನೆ ಆಗ್ಬಿಟ್ರೆ ಆಟೋಮೆಟಿಕ್ 100% ಇಲ್ಲ. ಆಕ್ಷನ್ ನಿಮ್ದು, ರಿಯಾಕ್ಷನ್ ನಮ್ದು ಆಗ್ಬಿಟ್ಟಿದೆ. ಅದಕ್ಕೆ ಹೇಳ್ತಾ ಇರೋದು, ನೀವು ಕೇಳೋದ್ ನಿಲ್ಸಿ ಇದು ಎಲ್ಲ ಚರ್ಚೆ. ಪ್ರಿಯಾಂಕ್ ಖರ್ಗೆ ಅವ್ರಿಗೂ ಈ ಕ್ವಶನ್ ಕೇಳ್ತೀವಲ್ಲ, ಅದೇ ಹೈಕಮಾಂಡ್ ಅಂತ ಹೇಳ್ತಾ ಇದ್ದೀನಲ್ಲ. ಅವರು ಹೇಳ್ತಾರೆ ನೀವು ಕೇಳಕ್ ರೆಡಿ ಇಲ್ಲ, ಹಿಂಗೆ ಹತ್ತು ಸರಿ ಸುತ್ತಿ ಬಳಸಿ ಭವಿಷ್ಯ ಕಾಲ ಭೂತ ಕಾಲದಲ್ಲೇ ಕೇಳ್ತಾರೆ. ಆನ್ಸರ್ ಮಾಡ್ಬೇಕಲ್ಲ ultimately. ನಿಮ್ಗಿಂತ ಹುಷಾರಿದಾರ? ನಾವೆಲ್ಲರೂ ನಿಮ್ಗಿಂತ ಹುಷಾರಿದೀವಾ? ಓಕೆ, ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.